ಅಣ್ಣ ಅಪ್ಪ ಹೆಂಗೋಳೆ? ಮಾತಾಡಲ್ಲ. ಒಂದು ಕಡೆ ಹಾಗೆ ಸುಮ್ಮನೆ ಕೂತಿರ್ತಾರೆ. ಮನೆಯಿಂದ ಊಟ ತಂದು ಕೊಟ್ಟರು ಊಟ ತಿನ್ನಲ್ಲ. ಊರಿಗೆ ಉಪಕಾರ ಮಾಡಿದ ದೇವತೆಗೆ ಈ ರೀತಿ ಕೂತ್ಕೊಂಡಿರೋದು ನಾನು ನೋಡೋಕೆ ಆಗ್ತಾ ಇಲ್ಲ ಅಣ್ಣ. ಮಾವ ಮಾವ ಕೊರ್ಗಿ ಹೇಗಾಗಿದ್ಯಾ ಗೊತ್ತಾ? ನೀನು ಈ ಪರಿಸ್ಥಿತಿನೇನಾದರೂ ಅತ್ತೆ ನೋಡಿದ್ರೆ ಎಷ್ಟು ಸಂಕಟ ಪಡ್ತಾರೆ ಹೇಳು. ಅಪ್ಪಯ್ಯ ಮಾವಯ್ಯ ಮನೇಲಿದ್ದಾರೆ. ಅವರು ತುಂಬಾನೇ ಕೊರಗ್ತಿದ್ದಾರೆ. ಛೇ, ಇವಳ ಸ್ನೇಹ ಒಬ್ಳು ದುಡುಕಿದ್ರಿಂದ ಎಲ್ಲರೂ ಅನುಭವಿಸೋ ಹಾಗಾಯ್ತು. ಸ್ನೇಹನ್ ಬಗ್ಗೆ ಕೆಟ್ಟದಾಗ ಮಾತಾಡ್ದೆ ಅಂತ ತಪ್ಪು ತಿಳ್ಕೊಬೇಡ ಮಾವ. ಆದ್ರೆ ನನಗೆ ಅತ್ತೆನ ಜೈಲಲ್ಲಿ ಈ ರೀತಿ ಅಪರಾಧಿ ಸ್ಥಾನದಲ್ಲಿ ನೋಡೋದಕ್ಕೆ ಎಷ್ಟು ಸಂಕಟ ಆಗತ್ತೆ ಗೊತ್ತಾ? ಇಷ್ಟು ದಿವಸ ಅತ್ತೆಗೆ ಏನೆಲ್ಲ ಮಾಡಿದ್ಲು, ಆದ್ರೆ ಅತ್ತೆ ಒಂದೇ ದಿವಸನೂ ದ್ವೇಷ ಸಾಧಿಸ್ಲಿಲ್ಲ. ಆದ್ರೆ ಇವಳು ಅತ್ತೆ ಈ ರೀತಿ ಮಾಡೋದು ಎಷ್ಟು ಸರಿ ಹೇಳು? ಪಾಪ ಅತ್ತೆ ಒಳಗಡೆ ಅದೆಷ್ಟು ಕಷ್ಟ ಅನುಭವಿಸ್ತಿದಾರೋ ಏನೋ. ಪೊಲೀಸು ಅತ್ತೆನ ಎಷ್ಟು ಅಣಗಿಸ್ತಿರ್ಬೇಡ ಸರ್. ಅತ್ತೆನ ನೋಡೋದಕ್ಕೆ ಬಿಡ್ತೀರಾ? ಇಲ್ಲಮ್ಮ, ಒಳಗಡೆ ಯಾರನ್ನು ಬಿಡಬೇಡ ಅಂತ ಸಾಹೇಬ್ರು ಹೇಳಿದ್ದಾರೆ. ಯಾಕೆ ಬಿಡಲ್ಲ? ಬೇಕಾದ್ರೆ ಪೊಲೀಸ್ ಆಫೀಸರ್ ಕಾಲಿಟ್ಕೊಂಡು ಬೇಡ್ಕೋತೀನಿ. ನನಗೂ ನಮ್ಮ ಮಾವಂಗೂ ಒಂದೇ ಒಂದು ಸತಿ ಅವಕಾಶ ಮಾಡಿಕೊಡಿ. ಅತ್ತೆ ನೋಡ್ಕೊಂಡು ಬಂದ್ಬಿಡ್ತೀವಿ. ಬೇಡವ್ವ, ಅಮ್ಮವರು ದೇವ್ರಂತವ್ರು, ಅವ್ರಿಗೆ ಮೋಸ ಆಗ್ತೈತಾ? ನಮ್ದು ಏನಿದೆಯವ್ವ, ಎಲ್ಲ ಸಾಹೇಬ್ರು ಹೇಳ್ದಂಗೆ ಕೇಳಬೇಕು. ಅದೇನೇ ಆಗಲಿ, ಅತ್ತೆನ ಬಿಡಿಸ್ಕೊಂಬರೋ ಜವಾಬ್ದಾರಿ ನಂದು. ಹೆಂಗವ ಆಗುತ್ತೆ? ಕೇಸು ಸ್ಟ್ರಾಂಗ್ ಐತೆ. ಛೇ, ನ್ಯಾಯ ನೀತಿ ಧರ್ಮ ಅಂತ ಹೋದವ್ರಿಗೆ ಮನೆ ಸೊಸೆನೇ ಹೀಗೆ ಮಾಡಿಬಿಟ್ಲು. ಯಾಕೋ ನನಗೂ ಹಾಗೆ ಅನ್ನಿಸ್ತದೆ ಕಣವ. ನೇಹ ಇದನ್ನೆಲ್ಲ ಮನೇಲೆ ಬಗೆಹರಿಸ್ಕೋಬೋದಾಯ್ತಲ್ಲವಾ? ಇದೆಲ್ಲ ಕೆಲವ್ರಿಗೆ ಅರ್ಥ ಆಗಲ್ಲ ಬಿಡಿ. ಕಂಠಿಯಣ್ಣ, ತಾಂಡವ್ ಸಾಹೇಬರು ಅಮ್ಮ ಅವ್ರ ವಿರುದ್ಧ ಒಂದು ಸಣ್ಣ ಕಾರಣ ಸಿಕ್ಕಿರ್ ಸಾಕು ಅಂತ ಕುಂತವ್ರೆ. ಸಾಹೇಬರು ನನ್ನ ಹತ್ರ ಮಾತಾಡಿದರೆ ಎಲ್ಲಿ ನಿಮ್ಮ ಹತ್ರ ಹೇಳಿಬಿಡ್ತೀನಿ ಅಂತ ಅವರು ನನ್ನ ಹತ್ರ ಮಾತಾಡೋದೇ ಇಲ್ಲ. ಈಗ ಅಮ್ಮ ಅವ್ರನ್ನ ಹೇಗೆ ಕಾಪಾಡ್ಕೊಳ್ಳೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಜಿಗಣೆ ಸರ್, ಬಂದೆ. ಸಾಹೇಬ್ರು ಕರಿತಾ ಇದ್ದಾರೆ, ಬರ್ತೀನಣ್ಣ. ನೀನೇನು ಯೋಚನೆ ಮಾಡಬೇಡ ಮಾವ, ನಾನು ಅತ್ತೆನ ಬಿಡಿಸ್ಕೊಂಡು ಬರ್ತೀನಿ. ಆದರೆ ಅದಕ್ಕೆ ನೀನು ಸಪೋರ್ಟ್ ಬೇಕು. ಲಾಯರ್ ಹತ್ರ ಮಾತಾಡಿ ನನಗೆ ಪೇಪರ್ಸ್ ತೊಗೊಂಬಂದಿದ್ದೀನಿ. ನೀನು ಇದಕ್ಕೆ ಸೈನ್ ಮಾಡಬೇಕು. ನೀನು ಇದಕ್ಕೆ ಸೈನ್ ಮಾಡಿದ್ರೆ ಮುಗೀತು, ಅವರೇ ಅತ್ತೆನ ಬಿಡಿಸ್ಕೊಂಡು ಬರ್ತಾರೆ. ಆದರೆ ಚಂದ್ರಬಾಬ ಬೇಲ್ ಸಿಗಾಕಿಲ್ಲ ಅಂತಂದ್ರು. ಆದರೆ ನನಗೆ ಪರಿಚಯ ಇರೋ ಲಾಯರು ಕ್ರಿಮಿನಲ್ಲು. ಬೆಟ್ಟನ ಕಲ್ ಥರ ಮಾಡಿಬಿಡ್ತಾರೆ. ಸರಿ ಬಿಡು, ನಿನಗೆ ನಂಬಿಕೆ ಇಲ್ಲ ಅಂದರೆ ಬೇಡ. ಇಲ್ಲ ಕೊಡು, ಅದೆಲ್ಲಿ ಸಹಿ ಮಾಡ್ಬೇಕು ಹೇಳು. ಈ ಬಿಡುಗಡೆ ಪತ್ರಕ್ಕೆ ಇಲ್ಲಿ ಇಲ್ಲ. ಇದು ಒಂಥರ ಬಿಡುಗಡೆ ಪತ್ರನೇ ಮಾವ. ಆದರೆ ಅತ್ತೆಗಲ್ಲ, ನೀನು ಸ್ನೇಹಂ ಕೊಡ್ತಿರೋ ಡಿವೋರ್ಸ್ ಲೆಟರ್ಸ್. ಅಷ್ಟೇನಾ? ಅಷ್ಟೇ. ಲಾಯರು ಯಾವಾಗ ಬರ್ತಾರೆ? ಹಬ್ಬನ ಯಾವಾಗ ಬಿಡ್ಸ್ಕೊಂಡು ಹೋಗ್ತಾರೆ? ಈಗಲೇ ಈ ಪೇಪರ್ನ ತೊಗೊಂಡೋಗಿ ಅವ್ರ ಕೈಲಿ ಕೊಡ್ತೀನಿ. ಅವರು ಅತ್ತೆನ ಬಿಡಿಸ್ಕೊಂಡು ಬರ್ತಾರೆ. ಸರಿ 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 ಮಾವ, ನಾನಿನ್ನು ಬರ್ತೀನಿ. ರಾಧಾ, ಸ್ಯಾನಿಟೈಮ್ ಏನಿದ್ರೆ ಫೋನ್ ಮಾಡು.
ವಾಲೆ ಅಡ ಇಕ್ಬಿಟ್ಟು ಆಸ್ಪತ್ರೆಗೆ ಕಾಸು ಕಟ್ಟಬೇಕು. ಆಸ್ಪತ್ರೆ ಕಟ್ಟಕ್ಕೆ ದುಡ್ಡಿಲ್ಲ ಅಂದೋಳ್ತವ. ಆಟೋನ್ ದುಡ್ಡು ಎಲ್ಲಿಂದ ಬಂತು? ವಾತಾವರಣ ಎದ್ದೋಗಿ ವಿಚಾರಿಸ್ಬೇಕು. ಪದ್ಮವ್ವ, ಪದ್ಮವ್ವ, ಪುಟಕ, ಇದೇನು ಪುಟಕ? ಒತ್ತಾರೆ ಮನೆ ತಗೋ ಬಂದಿದ್ಯಾ? ಏನು ಸಮಾಚಾರ? ಓ ಗೌರ, ನಾನು ಆಸ್ಪತ್ರೆಗೆ ಇರ್ತೀನಿ, ನಿನ್ನ ಮನ್ಗೋಗು ಅಂದ್ಲು, ಅದಕ್ಕೆ ಬಂದ್ಬಿಟ್ಟೆ ಕಣಕ್ಕ. ಓ ಕೊಟ್ಟಿರೋ ದೂರು ವಾಪಸ್ ತಕ್ಕ ಅಂತ ಹೇಳೋಕೆ ಬಂದ್ಯಾ? ಇಲ್ಲೋಡು ಪುಟ್ಟಕ್ಕ, ನಾನು ನಿನ್ನ ಮಾತು ಕೇಳೋಕ್ಕೂ ಇಲ್ಲ, ನಾನು ನಿನ್ನ ಜೊತೆ ಬರೋಕ್ಕೂ ಇಲ್ಲ. ನೀನು ಇದೇ ಊರೋಳು, ಕಷ್ಟ ಸುಖ ಕಂಡಿರೋಳು, ನನ್ನಂಗೆ ಕಷ್ಟಪಟ್ಟು ಮಕ್ಕಳನ್ನ ಸಾಕಿರೋಳು ಅಂತ ನನಗೆ ನಿನ್ನ ಮ್ಯಾಗ ಶಾನ ಗೌರವ ಇತ್ತು. ನೀನು ಆ ನಂಬಿಕೆನ ಕೆಡಿಸ್ಕೊಂಬಿಟ್ಟೆ. ಪುಟ್ಟಕ್ಕ, ಏನು ಹೇಳ್ತಾ ಇದೆಯಾ ನೀನು? ನಿನ್ನ ಮಗಳು ಆಸ್ಪತ್ರೆಗೆ ದುಡ್ಡು ಕಟ್ಟಕ್ಕೆ ಏನಂತ ದುಡ್ಡಿಲ್ಲ ಅಂತ ಎಲ್ರಿಗೂ ಫೋನ್ ಮಾಡಿ ಅಂಗ್ಲಾಚ್ತಿದ್ಲು. ನೀನು ವಾಲೆನ ಮಾರ್ಬಿಟ್ಟು ಆಸ್ಪತ್ರೆಗೆ ದುಡ್ಡು ಕಟ್ಟಬೇಕು ಅಂತ ಹೇಳ್ತಿದ್ದೆ, ಹೌದಾ ಇಲ್ಲ? ಈಗ ನೋಡಿದ್ರೆ ಮನೇಲಿ ಬೇಕಾದಂಗೆ ದುಡ್ಡು ಪಡ್ಕೊಂಡಿದೀಯಾ. ನಂತವ ದುಡ್ಡ? ಏನು ಮಾತಾಡ್ತೀವ ಪುಟ್ಟಕ್ಕ? ಹಂಗಿದ್ದಿದ್ರೆ ನಾನು ವಾಲೆನ ಮಾರಕ್ಕಿರ್ತಾ ಇದ್ನಾ? ಹಾಂ, ಹಂಗ ಪುಟ್ಟಕ್ಕ, ಪುಟ್ಟಕ್ಕ ಏನು ಮಾಡ್ತಾ ಇದೆಯಾ ಪುಟ್ಟಕ್ಕ? ಈ ದುಡ್ಡು ನಿಂಗೆ ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ಯಾರು ಕೊಟ್ರಿದನ್ನ? ನಿನಗೆ ಯಾರು ಕೊಟ್ರು? ಈಗ ಬಾಯಿ ಬಿಡ್ಜೋ ಇಲ್ಲ ಊರವ್ರ ಮುಂದೆ ಕರ್ಕೊಂಡು ನಿಲ್ಲಿಸಿ ಬಾಯಿ ಬಿಡಿಸ್ಬೇಕು. ಪುಟ್ಟಕ್ಕ, ಪುಟ್ಟಕ್ಕ ನನಗೆ ಸಮಸ್ಬಿಡು ಪುಟ್ಟಕ್ಕ. ದುಡ್ಡು ನಾಸಕ್ಕೆ ಹಿಂಗೆ ಮಾಡಿಬಿಟ್ಟೆ, ನನಗೆ ಸಮಸ್ಬಿಡು ಪುಟ್ಟಕ್ಕ. ಯಾರು ನಿಂಗೆ ಹಿಂಗೆ ಮಾಡಕ್ಕೆ ಹೇಳಿದ್ದು? ಈಗ ನಂತವ್ ಹೇಳಿದ ದಿಟಾನೆ ಎಲ್ಲರ ಮುಂದೆ ಹೇಳಿವಂತೆ ಬಾ. ಓಯ್, ಏನೆಲ್ಲ ಹೀಗೆ ನುಗ್ತಾ ಇದ್ದೀರಾ? ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? ಇವ್ರೇನಾದರೂ ಎದುರಿಸಿದ್ರಾ? ಹಾಗೇನಾದರೂ ಮಾಡಿದ್ರೆ ಹೇಳೋ, ಎಲ್ಲರನ್ನೂ ಸರಿಯಾಗಿ ವಿಚಾರಿಸ್ಕೊತೀನಿ. ನೀನು ಯಾರಿಗೂ ಹೆದರೋ ಅವಶ್ಯಕತೆನೇ ಇಲ್ಲ. ಏನಾಯ್ತು ಅಂತ ಹೇಳು. ಹಿಂಗೆ ಅಳ್ತಾ ಇದ್ರೆ ಕನ್ಕರ ಬಂದ್ಬಿಡ್ತದ? ಸಾಹೇಬ್ರ ಮುಂದೆ ಅದೇನಾಯ್ತು ಅಂತ ದಿಟ ಹೇಳಿದ್ರೆ ಸರಿ ನೋಡು. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇವಳು ಗಂಡ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋನಲ್ಲ ಸಾಹೇಬ್ರೆ, ಅದ್ರ ಬಗ್ಗೆ. ಸಾಹೇಬ್ರೆ, ನಾನು ದೂರು ಕೊಟ್ಟಿದ್ದನ್ನ ವಾಪಸ್ ತಗೊಳಕ್ ಬಂದಿದ್ದೀನಿ. ಏನ? ಏನು ಆಟ ಆಡ್ತಾ ಇದೀಯಾ? ಕಂಪ್ಲೇಂಟ್ ವಾಪಸ್ ತಗೋತೀಯ? ನಿನ್ನ ಗಂಡನ ಮೇಲೆ ಇರೋದು ಅಟೆಂಪ್ಟ್ ಟು ಮರ್ಡರು. ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಚೋದನೆ ಕೊಟ್ಟಂಥವ್ರ ಮೇಲಿರೋ ಕಂಪ್ಲೇಂಟನ್ನು ವಾಪಸ್ ತಗೋತೀಯ? ನೋಡು, ನೀನು ಹೇಳಿದೆ ಅಂತ ಈಗ ಇವ್ರನ್ನ ಬಿಡೋಕ್ಕಾಗಲ್ಲ. ನಿನ್ನ ಗಂಡ ಬಂಗಾರಮ್ಮನವ್ರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾನೆ.
ಇನ್ಸ್ಪೆಕ್ಟರ್, ಕೇಸ್ ಕೊಟ್ಟರೆ ಕೇಸ್ನ ವಾಪಸ್ ತಗೋತಿರ್ಬೇಕಾದ್ರೆ ನಿಮ್ದೇನು? ನೋಡಿ, ಕಂಪ್ಲೇಂಟ್ ತಗೋಬೇಕಾದ್ರೆ ಹೇಗೆ ಕಾರಣ ಕೇಳ್ತೀವೋ ಹಾಗೆ ವಾಪಸ್ ತಗೋಬೇಕಾದ್ರೂ ನಮ್ಮದೇ ಆದಂಥ ಒಂದಿಷ್ಟು ನಿಯಮಗಳಿರ್ತವೆ. ತಾವು ಸ್ವಲ್ಪ ಸುಮ್ಮನಿದ್ರೆ ಒಳ್ಳೆಯದು. ಹೇಳಮ್ಮ, ಕಂಪ್ಲೇಂಟ್ ಯಾಕೆ ವಾಪಸ್ ತಗೋತಾ ಇದೆಯಾ? ಅದು ಅಜ್ಜಿಯೋನ್ ಬಿರ್ನೆ ಏಳು, ನಿನ್ನಿಂದ ಅಮ್ಮವರು ಕಷ್ಟ ಅನ್ಭವಿಸಂಗಾಯ್ತು. ಸಾಹೇಬ್ರೆ, ನನ್ನ ಗಂಡ ಮನೆ ಮೇಲಿಂದ ಬಿದ್ದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು ಸುಳ್ಳು. ಅದು ನನ್ನ ಗಂಡ ಸಾನೆ ಕುಡಿದ್ಬಿಟ್ಟು ಮೈಕೈ ಎಲ್ಲ ಏಟ್ ಮಾಡಿಕೊಂಡು ರೋಡಾಗಿ ಬಿದ್ದಿದ್ದ. 2 ದಿನ ಆದರೂ ಜ್ಞಾನ ಬರಲಿಲ್ಲ. ನಾನೇ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ದೆ. ಇದೇ ಒಳ್ಳೆ ಸಮಯ ಅಂತ ನಂಗೆ ಬೇಕಾದಂಗೆ ಉಪಯೋಗಿಸ್ಕೊಂಡ್ಬಿಟ್ಟೆ. ನೀನು ಹೇಳ್ತಾ ಇರೋದು ನಿಜನಾ? ನಿಜ ಸಾಹೇಬ್ರೆ. ಮತ್ತೆ ಯಾಕೆ ಹಿಂಗೆ ಮಾಡಿದೆ? ಅದು ಬಂಗಾರಮ್ಮನವ್ರ ಮ್ಯಾಕೆ ನನಗೆ ಸಾನೆ ದ್ವೇಷ ಇತ್ತು. ಹೆಂಗನ ಮಾಡಿ ದ್ವೇಷ ತೀರಿಸ್ಕೋಬೇಕು ಅಂತಿದ್ದೆ. ಆಟೋದ್ಗೆ ಬಂಗಾರಮ್ಮನವ್ರ ಕಡೆ ಹುಡುಗರು ಬಂದು 3 ತಿಂಗಳಿಂದ ಬಡ್ಡಿ ಕಟ್ಟಿಲ್ಲ, ಕೊಡಲಿಲ್ಲ ಅಂದರೆ ನಿಮ್ಮನ್ನು ಸುಮ್ಮನೆ ಬಿಡಕ್ಕಿಲ್ಲ ಅಂತ ಎದುರಿಸ್ಬಿಟ್ರು. ಅದಕ್ಕೆ ನಂಗೆ ಸಾನೆ ಕೋಪ ಬಂದ್ಬಿಟ್ಟು ಇದೇ ಸಮಯ ಅಂದ್ಬಿಟ್ಟು ನನ್ನ ಸಾವಿಗೆ ಬಂಗಾರಮ್ಮನವ್ರ ಕಾರಣ ಅಂತ ಪತ್ರ ಬರೆದು ನಾನೇ ನನ್ನ ಗಂಡನ ಜೇಬ್ಗಿಟ್ಟೆ. ಇನ್ಸ್ಪೆಕ್ಟರ್, ವಿಷಯ ಏನು ಅಂತ ಗೊತ್ತಾದ ಮೇಲೆ ನನ್ನ ಕ್ಲೈಂಟ್ನ ಸೆಲ್ಲಲ್ಲಿ ಇಟ್ಕೊಳ್ಳೋದು ತಪ್ಪು. ಈ ಜಗಣಿ ಅವ್ರ ಹತ್ರ ಏನು ಅಂತ ಬರ್ಸ್ಕೊಂಡು ಸೈನ್ ಮಾಡಿಸ್ಕೊಳ್ರಿ. ನಾಗವೇಣಿ, ಬಂಗಾರಮ್ಮನ ರಿಲೀಸ್ ಮಾಡಿರಿ. ನೀವೇ ಡ್ರಾಮಾ ಮಾಡಿ ಕೇಸ್ನ ಮುಚ್ಚಾಕಕ್ಕೆ ನೋಡ್ತಾ ಇದ್ದೀರಾ. ಒಂದು ಸರಿ ಎಲ್ಲರೂ ತಗಲಾಕೊಳ್ಳಿ, ಆವಾಗಿದೆ ನಿಮಗೆಲ್ಲ. ಹಾಗೆ ಇವ್ರ ಮೇಲೆ ಒಂದು ಕೇಸ್ ಫೈಲ್ ಮಾಡಿರಿ. ಸಾಹೇಬ್ರೆ, ಇನ್ನು ಮುಂದೆ ಇಂಥ ತಪ್ಪು ಮಾಡೋಕ್ಕಿಲ್ಲ. ನಿಮ್ಮ ಕಾಲು ಹಿಡ್ಕೊತೀನಿ. ಬಿಡಮ್ಮ, ನಾನು ಬಿಟ್ಬಿಡಿ. ಇನ್ಮೇಲೆ ಕಾಲು ಹಿಡಿಯೋಂಥ ತಪ್ಪೇನಾದರೂ ಮಾಡಿದ್ರೆ ಸಾಯೋ ತನಕ ಜೈಲಲ್ಲಿ ಕೊಳೆಯಂಗೆ ಮಾಡ್ಬಿಡ್ತೀನಿ. ಅರ್ಥ ಆಯ್ತಾ? ಮಾಡೋಕ್ಕಿಲ್ಲ. ಏ ಜಗಣಿ, ಬಂಗಾರಮ್ಮನವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಕಳಿಸ್ರಿ. ಎಲ್ಲ ನಾರ್ಮಲ್ ಇದೆ, ಏನೂ ಸಮಸ್ಯೆ ಇಲ್ಲ. ಸ್ವಲ್ಪ ದಿನ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ಸ್ ಡಾಕ್ಟರ್. ಆದರೆ ಮೆಡಿಸನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗಿಲ್ಲ. ಆಯಿತು ಡಾಕ್ಟ್ರೆ. ಅಪ್ಪಯ್ಯನ ಮನೆಗೆ ಕರ್ಕೊಂಡು ಹೋಗ್ಬೋದೆ. ಸ್ವಲ್ಪ ಹೊತ್ತಿನಲ್ಲಿ ಬ್ಲಡ್ ರಿಪೋರ್ಟ್ ಬರುತ್ತೆ, ಅದನ್ನು ನೋಡ್ಕೊಂಡು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಏನಮ್ಮ, ಬಂಗಾರಮ್ಮನವ್ರ ಮೇಲೆ ಸುಳ್ಳು ಕೇಸ್ ಕೊಟ್ಟಿದ್ದಾರಂತೆ, ಅದಕ್ಕೋಸ್ಕರ ಅವ್ರನ್ನ ರಿಲೀಸ್ ಮಾಡಿದಾರಂತೆ. ಬಂಗಾರಮ್ಮ ಏನು ಅಂತ ಎಲ್ರಿಗೂ ಗೊತ್ತು. ಅಂಥವ್ರ ಮೇಲೆ ಕೇಸ್ ಹಾಕಿದ್ರೆ ಅದು ನಿಲ್ಲುತ್ತಾ? ಬಾ ಬಂಗಾರ, ಕುಂತ್ಕ. ನೀನು ಬಿರ್ನೆ ಬಂದೇ ಬರ್ತಿ ಅಂತ ನನಗೆ ಗೊತ್ತಿತ್ತು. ಅತ್ತೆ, ನಿಮ್ಮನ್ನು ಯಾವಾಗ ನೋಡ್ತೀನಿ ಅಂತ ಕಾಯ್ತಾ ಇದ್ದೆ, ಅಂತೂ ಬಂದ್ರಲ್ಲ. ಮಾವಯ್ಯ, ನಾವು ಹಗಲು ರಾತ್ರಿ ಕಾದಿದ್ದಕ್ಕೂ ಸಾರ್ಥಕ ಆಯಿತು. ಹೌದವ್ವ. ಅತ್ತೆ ಹೇಗೆ ಆಚೆ ಬಂದರು ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡಿದ್ರೆ ಆಗತ್ತೆ. ಈಗ ನಾನು ಇವ್ರ ಮುಂದೆ ಎದ್ದಿದ್ರೆ ಅನುಮಾನ ಬರುತ್ತೆ. ಮಾವಯ್ಯ, ನನಗೆ ಎಷ್ಟು ನೆಮ್ಮದಿ ಆಗ್ತಿದೆ ಗೊತ್ತಾ? ನನಗೂ ಅಷ್ಟೇ ಬಂಗಾರ. ಈ ಮನೆ ಮಹಾಲಕ್ಷ್ಮಿ ಕೋರ್ಟ್ ಹೋಗಿತ್ತು, ಈಗ ಮತ್ತೆ ವಾಪಸ್ ಬರಲಲ್ಲ,
ಹೋದ ಉಸಿರು ಬಂದಂಗಾಯ್ತು. ದಂತಿರ್ತಾಳೆ, ಕುಡಿಯೋಕೆ ಜ್ಯೂಸ್ ತಗೊಂಬ. ಸರಿ ಮಾವಯ್ಯ. ಬಂಗಾರ, ನಿನ್ನನ್ನು ನೋಡಬೇಕು ಅಂತ ಹೊರಟೆ. ಆದರೆ ಆ ಪೊಲೀಸಪ್ಪ ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ ಅಂತ ಕಂಟಿ ಹೊಳ್ದ. ಈ ಕೆಲಸ ಯಾರು ಮಾಡಿದ್ರು ಅಂತ ಗೊತ್ತಾಯ್ತೆ? ಅಪ್ಪಯ್ಯ, ಅಪ್ಪ ಈಗ ತಾನೇ ಮನೆಗೆ ಬಂದವ್ರೆ. ಹೊಸ ಹೆಸರ ಜೊತೆ ಕಳ್ಳಿಬಿಡಿ, ಮಿಕ್ಕಿದ್ನೆಲ್ಲ ಆಮೇಲೆ ಮಾತಾಡೋಣ. ಹೌದು, ಮಾವ ಹೇಳ್ತಿರೋದು ನಿಜಾನೇ. ಆದರೂ ಇಂಥ ವಿಷಯದಲ್ಲಿ ಎಲ್ಲರೂ ಸೇರ್ಕೊಂಡಿದ್ದಾರೆ ಅನ್ನೋದೇ ಬೇಜಾರು. ರಾಧಾ, ಬಾಯಲ್ಲಿ ನನ್ನ ಬಗ್ಗೆ ಬಾ. ಅವ್ವ, ಇವ್ರನ್ನ ಕರ್ಕೊಂಡು ಬಂದಿದ್ಯಾ? ಕಾರಣ ಐತೆ. ಅಮ್ಮವ್ರ ಜೈಲ್ಗೆ ಹೋಗೋಕ್ಕೆ ಇವಳೇ ಕಾರಣ. ಏನು ಹೇಳ್ತಿದ್ಯಾ ಪುಟ್ಟಕ್ಕ? ದಿಟಾಣೆಯ ಬಂಗಾರಮ್ಮನವ್ರ ಹೆಸರಿನಾಗೆ ನಾನೇ ಪತ್ರ ಬರೆದಿದ್ದು ಅಂತ ಪೊಲೀಸ್ನವ್ರಿಗೆ ಹೇಳಿಳು. ಅವರು ಸರಿಯಾಗಿ ಗದ್ರಿದ್ರು. ಸದ್ಯ ಪೊಲೀಸ್ ಹತ್ರ ನಮ್ಮ ಹೆಸರಿಲ್ಲ. ನಾನು ಬಚಾವ್. ವಿಷಯ ದೊಡ್ಡದಾಗೈತೆ. ಪೊಲೀಸ್ ಸ್ಟೇಷನ್ನಾಗ ಇದನ್ನೆಲ್ಲ ಹೇಳೋದು ಬೇಡ ಅಂತೇಳಿ ನಾನೇ ನಿಮ್ಮೆದ್ರಿಗೆ ಹೇಳಿ ಅಂತ ಕರ್ಕೊಬಂದೆ. ಹೇಳವ, ಯಾವ ಕಾರಣಕ್ಕೆ ಈ ಕೆಲಸ ಮಾಡಿ ಅದನ್ನ ನನ್ನ ಬಂಗಾರನ ತಲೆ ಕಟ್ತಾ ಇದೆಯಾ? ಅಮ್ಮವ್ರ ಮೇಲೆ ಮಾತ್ರ ಅಲ್ಲ ಅಣ್ಣಯ್ಯ, ನನ್ನ ಮಗಳ ಮ್ಯಾಗೂ ಅಪೋದ ಬರಂಗೆ ಮಾಡವಳೆ. ಇದರಿಂದ ದೊಡ್ಡ ಪಿತೂರಿನೇ ಐತೆ. ಇವಳು ಒಬ್ಬಳೇ ಅಲ್ಲ, ಇವಳ ಜೊತೆಗೆ ಇನ್ನೂ ಸಾಕಷ್ಟು ಜನ ಸೇರ್ಕೊಂಡು ನನ್ನ ಮಗಳನ್ನ ಇದ್ರಾಗ ಸಿಕ್ಕಾಕ್ಸ್ಬೇಕು ಅಂತ ಮಾಡವ್ರೆ. ಏನು ಹೇಳ್ತಿದ್ಯಾ? ಹೌದು ಸ್ನೇಹ, ಅಮ್ಮವ್ರ ಮ್ಯಾಗೆ ಟೇಷನ್ನಾಗ ದೂರು ಕೊಡಬೇಕು ಅಂತಲೇ ನಯವಾಗಿ ನಾಜೂಕಾಗಿ ಪ್ಲಾನ್ ಮಾಡವ್ರಿ. ಯೋನ್ ಹೇಳ್ತಿದ್ಯಾ ಪುಟ್ಟಕ್ಕ? ನಾನು ಹೇಳ್ತಿರೋದು ದಿಟ ಅಮ್ಮವ್ರೆ. ಈ ಕೆಲಸದಾಗೆ ಇವಳು ಒಬ್ಬಳ ಕೈ ಅಲ್ಲ, ಇವಳ ಜೊತೆಲಿ ಇನ್ನೂ ಬೇಕಾದಷ್ಟು ಕೈಗಳು ಸೇರ್ಕೊಂಡವೆ. ಇವಳೇನಾದರೂ ಈಗ ಬಾಯಿ ಬಿಟ್ಬಿಟ್ರೆ ಸಿಕ್ಕಾಕೊಂಡ್ಬಿಡ್ತೀನಿ. ಇದನ್ನು ಹೇಗಾದರೂ ಮಾಡಿ ತಡಿಬೇಕಲ್ಲ. ಏನು ಮಾಡಲಿ? ಹಾಂ, ಮೊದಲು ರಾಜಮ್ಮಂಗೆ ಹೇಳಬೇಕು. ಹೇಳು, ಯಾಕೆ ಹಿಂಗೆ ಮಾಡಿದೆ ಹೇಳು. ದುಡ್ಡಿನ ಆಸೆಗೆ ಹಿಂಗೆ ಮಾಡ್ಬಿಟ್ಟೆ ಪುಟ್ಟಕ್ಕ. ಬೇಕಂದ್ರೆ ಅಮ್ಮ ಅವ್ರ ಮುಂದೆ ಎಲ್ಲರ ಮುಂದೆನೂ ಹೇಳ್ತೀನಿ ಅಂದಲ್ಲ, ಈಗ ಹೇಳು. ಹೇಳು. ಯೋನ್ ಪುಟ್ಟಕ್ಕ, ನಿನ್ನ ಮಗಳನ್ನ ಕಾಪಾಡ್ಕೊಳ್ಳೋಕ್ಕೆ ಇನ್ನೂ ಪ್ರಯತ್ನ ಪಡ್ತಿದ್ಯಾ? ನನಗೂ ಹಾಗೆ ಅನ್ನಿಸ್ತಿದೆ ಅತ್ತೆ. ನನಗೆ ಪುಟ್ಟಕ್ಕ ಅವ್ರ ಮೇಲೆ ಯಾವುದೇ ರೀತಿ ಅನುಮಾನ ಇಲ್ಲ. ಆದರೆ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಹೊಸ ನಾಟಕ ಆಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ರಾಧಾ, ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡಿ ಮಾತಾಡು. ನ್ಯಾಯ ಅಂತ ಬಂದಾಗ ನಮ್ಮ ಅವ್ವಂಗೆ ಎಲ್ಲರೂ ಒಂದೇ. ಕೇಳಿದ್ರ ಅತ್ತೆ ಇವಳ ಮಾತನ್ನ? ನಾನು ಪುಟ್ಟಕ್ಕ ಅವ್ರ ಮೇಲೆ ಆರೋಪ ಹೊರಿಸ್ತಿದ್ದೀನಂತೆ. ಇವಳು ನಿಮ್ಮ ಮೇಲೆ ಆರೋಪ ಹೊರಿಸ್ಲಿಲ್ವಾ? ಹೋ, ನಿನಗೆ ಅತ್ತೆ ಬೇರೆ ಅಮ್ಮ ಬೇರೆನಾ? ನೋಡಿದ್ರ ಅತ್ತೆ, ಪದ್ಮ ಅವರು ಅಳ್ತಿರೋದು ನೋಡಿದ್ರೆ ಇವರೇ ಹೆದರ್ಸಿ ಬೆದರ್ಸಿ ಕರ್ಕೊಂಬಂದಿದ್ದಾರೆ ಅನ್ಸತ್ತೆ. ನಮ್ಗಂತ ಬುದ್ಧಿ ಇಲ್ಲ ರಾಧಾ. ನಾನು ಎಂತವಳು ಅಂತ ಅಮ್ಮವ್ರಿಗೆ ಚಂದಾಗಿ ಗೊತ್ತು. ಅಮ್ಮವ್ರೆ, ನನ್ನ ಮಾತಿನ ಮ್ಯಾಗೆ ನಿಮಗೆ ನಂಬಿಕೆ ಇತ್ತೋ ಇಲ್ಲೋ? ನನ್ನ ಮಕ್ಕಳು ತೆಪ್ಪು ಮಾಡಿದ್ದು ನನಗೆ ಗೊತ್ತಾದರೆ ಆ ತೆಪ್ಪನ್ನ ಮುಚ್ಚಿಕ್ಕೋದಾಗಲಿ ಇಲ್ಲ ಅವ್ರ ಪರ ವಹಿಸ್ಕೊಂಡು ಮಾತಾಡೋದಾಗಲಿ ನಾನು ಎಂದೂ ಮಾಡೋಕ್ಕಿಲ್ಲ ಅಮ್ಮವ್ರೆ. ನಾನು ಸುಮ್ಕೆ ಪದ್ಮವನ್ನ ಇಲ್ಲಿ ಕರ್ಕೊಬಂದಿಲ್ಲ ಅಮ್ಮವ್ರೆ. ಅವ್ರ ಮನೆಗೆ ಹೋಗಿ
ದಿಟ ಏನು ಅಂತ ತಿಳ್ಕೊಂಡು ಪೊಲೀಸ್ ಸ್ಟೇಷನ್ ಕರ್ಕ ಹೋಗಿ ಅಲ್ಲಿಂದ ಇಲ್ಲಿ ಕರ್ಕ ಬಂದೀವ್ನಿ. ಪುಟ್ಟಕ್ಕ ನಿನ್ ಮ್ಯಾಕೆ ನಮ್ಗೆ ಯಾವ ಸಂಶಯನೂ ಇಲ್ಲ. ಸರಿ, ಇದು ಆಗ್ಲಿ ಬಿಡು. ಪದ್ಮವ್ವ, ತೆಪ್ಪು ಮಾಡೋದು ಎಷ್ಟು ಪಾಪವೋ, ಸುಳ್ಳು ಹೇಳೋದು ಕೂಡ ಅದಕ್ಕಿಂತಲೂ ದೊಡ್ಡ ಪಾಪ. ಒಂದೇ ಮನಸ್ಸಿಂದ ಯೋನ್ ಆಯ್ತು ಅನ್ನೋದನ್ನ ಎಲ್ರಿಗೊಂದೇನು ಹೇಳು.